ನೀಟ್ ಪರೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು. ನೆಲಮಂಗಲ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಭ್ರಮ. ಮಿಥಿಲ್ 632, ಅಮಿತ್ 630, ಲಾವಣ್ಯ 608 ರ್ಯಾಂಕ್ ಪಡೆದು ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ. ಕಾಲೇಜು ಆಡಳಿತದ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಸಂಭ್ರಮ. ಪ್ರತಿ ವರ್ಷವೂ ಕೂಡ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ಮಾಡುವ ಹೊಯ್ಸಳ ಕಾಲೇಜಿನ ಒಟ್ಟು 30 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ. ಜಿಲ್ಲೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 5ನೇ ರ್ಯಾಂಕ್ ಪಡೆದಿದ್ದ ಶಿಲ್ಪಶ್ರೀ ನೀಟ್ನಲ್ಲೂ ಪಾಸ್. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಲಿರುವ ವಿದ್ಯಾರ್ಥಿಗಳು. ಅಬ್ದುಲ್ ಹಫೀಜ್, ನ್ಯೂಸ್ 81 ಕನ್ನಡ, ನೆಲಮಂಗಲ. सिनेमन के सारी भाई सर ನೀವು सिनेमन के N+ ಅಕಾಡೆಮಿ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಪ್ರಥಮ ಪಿಯುಸಿ, ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ PCMB, PCMC, ನೀಟ್, IIT, JEE, ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು 3 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ. ಹಾಗೆ JEEನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. N+ ಅಕಾಡೆಮಿ, ವಿಳಾಸ ನಂಬರ್ 8, ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ, ಕೆರೆಗುಡ್ಡದಹಳ್ಳಿ, ಚಿಕ್ಕಬಾಣವಾರ, ಬೆಂಗಳೂರು 560090 ಹಾಗೂ ಭದ್ರಪ್ಪ ಲೇಔಟ್, ಕೊಡಿಗೆಹಳ್ಳಿ, ಮುಖ್ಯ ರಸ್ತೆ, ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ, ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 881-153-9988 ಹಾಗೂ 861-803-6229 ಮತ್ತು 9986225888. सिनेमन के सारी भाई
ಸರ್ ನೀವು ಚುಂಗೆ ಕಂಜೂಸ್ ಏನು ಅಂತಂದರೆ ಏನು ಮಿಥಿಲ್ ಅಥವಾ ಅಮಿತ್ ಅಂತ ಹುಡುಗರು ಅಥವಾ ಲಾವಣ್ಯ ಈ ಮಕ್ಕಳು ಈಗ ನಾವು ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಂತ ಏನು ತೊಗೊಂಡ್ರೆ ನಾವು ಬೆಂಗಳೂರು ಅರ್ಬನ್ ಡಿಸ್ಟಿಕಲ್ಲಿ ಹೈಯೆಸ್ಟ್ ಸ್ಕೋರು ಮಿಥಿಲ್ ಮತ್ತು ಅಮಿತ್ ಅವ್ರು ಮಾಡಿದ್ದಾರೆ. ನಳಿ ಬೆಂಗಳೂರು ರೂರಲ್ ಡಿಸ್ಟಿಕ್ಕಿಗೆ ಹೈಯೆಸ್ಟ್ ನಳಿ ಮಾರ್ಕ್ಸ್ ತೊಗೊಂಡಿದ್ದಾರೆ. ಅಂದರೆ ರೂರಲ್ ಕಾಲೇಜಲ್ಲಿ ಓದಿ ಈ ಶುಡ್ ಹೈಲೈಟ್ ರೂರಲ್ ಕಾಲೇಜಲ್ಲಿ ಓದಿ. ಈಗ ಇಲ್ಲಿರೋ ಮಗು ಯಾವುದೋ ಒಂದು ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದಿದರೆ ಅದನ್ನು ನನಗೆ ಗೊತ್ತಿಲ್ಲ. ಓಕೆ, ಯಾವುದೋ ಒಂದು ಇನ್ನೊಂದು ಯಾವುದೋ ಕಾಲೇಜಲ್ಲಿ ರೂರಲ್ ಕಾಲೇಜಿನ ಒಂದು ವತಿಯಿಂದ ನಡೆಸಿರುವಂಥ ಕಾಲೇಜಲ್ಲಿ ಬೆಂಗಳೂರು ರೂರಲ್ ವತಿಯಲ್ಲಿ ನಡೆಸಿರುವಂಥ ಕಾಲೇಜುಗಳಲ್ಲಿ ನಮ್ಮದೇ ಹೈಯೆಸ್ಟ್. ಎಲ್ಲರಿಗೂ ನಮಸ್ತೆ. ನಿಮಗೆಲ್ಲ ಗೊತ್ತಿದ್ದಾಗೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ 2024 UG ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ. ಇದರಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನು ನಮ್ಮ ಪ್ರೆಸಿಡೆಂಟ್ ಸರ್ ನಿಮಗೆ ಕೊಟ್ಟಿದ್ದಾರೆ. ಎಷ್ಟು 632 ಮಾರ್ಕ್ಸನ್ನು ಮಿಥಿಲ್ ಅಂತಕ್ಕಂಥ ಹುಡುಗ ತೊಗೊಂಡಿದ್ದಾನೆ, 630 ಅಮಿತ್ ಅಂತಕ್ಕಂಥ ಹುಡುಗ ತೊಗೊಂಡಿದ್ದಾನೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲಾನಿಂಗು. ನಿಜವಾಗ್ಲೂ ಕೂಡ ಸುಮಾರು ಒಂದು 30 ಜನನ ನಾವು ನೀಟ್ ಆಸ್ಪಿರೆಂಟ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರು ಈ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ. ಸುಮಾರು 7 ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ. ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ, ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್, CET ಮತ್ತು JEE ಅಂತ. ಈ ವರ್ಷ ನಾವು ಬರೀ ನೀಟು, CET, JEE ಪ್ಲಸ್ ಥಿಯರಿ ಪ್ರತಿಯೊಂದು ಕೂಡ ನಾವು ಡಿಸ್ಟಿಕ್ಕಿಗೆ ಟಾಪರ್ ಆಗಿದ್ದೀವಿ. CETನಲ್ಲಿ ಸುಮಾರು 6 ಜನ 1000 ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ. JEEನಲ್ಲಿ ಹೈಯೆಸ್ಟ್ 98% ತೊಗೊಂಡಿದೆ ಮತ್ತು 632 ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತೊಗೊಂಡಿದೆ. ಇದು ನಮ್ಮ ಕಾಲೇಜ್ಗೂ ಕೂಡ ಹೈಯೆಸ್ಟ್ ಮಾರ್ಕ್ಸು ನಮಗೆ. ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ಎಸ್ಪೆಷಲಿ ನೆಲಮಂಗಲದ ಜನತೆಯ ಸಹಕಾರ ಮತ್ತು ಮೀಡಿಯಾ ಪರ್ಸನ್ಸು ಇವರೆಲ್ಲರಿಗೂ ನಾವು ಚಿರಋಣಿಯಾಗಿರ್ತೀವಿ. ಮುಂದೆ ಇಂಥದೇ ಒಂದು ರಿಸಲ್ಟನ್ನು ಕೊಟ್ಟು ನೆಲಮಂಗಲಕ್ಕೆ, ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣನೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಕಾಲೇಜಲ್ಲಿರೋ ಟೀಚರ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ ಸರು, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಡೆಡಿಕೇಶನ್ ಇದೆ ಟೀಚರ್ಸ್ದು, ತುಂಬ ಎಫರ್ಟ್ಸ್ ಹಾಕ್ತಾರೆ. ನಮಗೆ ಏನೇನೆಲ್ಲ ಪ್ರೊವೈಡ್ ಮಾಡಬೇಕು, ಏನೇನೆಲ್ಲ ಸಪೋರ್ಟ್ ಬೇಕು ಎಲ್ಲನೂ ಕೊಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೀಚರ್ಸಿಗೆ. ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ? 592. ಯಾವ ರೀತಿ ಎಫರ್ಟ್ ಹಾಕಿದ್ರೆ, ಯಾವ ರೀತಿ ಓದಿ? ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಮೆಟೀರಿಯಲ್ ಓದ್ತೀವಿ, ಎಲ್ಲಿ ಕೋಚಿಂಗ್ ತಗೋತೀವಿ ಅನ್ನೋದಕ್ಕಿಂತ ನಮ್ಮ ಡೆಡಿಕೇಶನ್ನು ಮತ್ತು ನಮಗೆ ಗೋಲ್ ರೀಚ್ ಮಾಡೋದಕ್ಕೆ ನಮಗೇನು ಥಿಂಕಿಂಗ್ ಇದೆ, ಮೈಂಡ್ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೆಸರು? ಶಿಲ್ಪಶ್ರೀ. ಮಾಡ್ತಾ ಇರೋದು ರಿಸಲ್ಟ್ ಬಂದಿದ್ದು ತುಂಬಾ ಖುಷಿ ಕೊಟ್ಟಿದೆ. ಇವೆಲ್ಲ ಸಾಧ್ಯ ಆಗಿರೋದು ನಮ್ಮ ತಂದೆ ತಾಯಿ ಸಪೋರ್ಟ್ ಆಗಿರ್ಬೋದು, ಟೀಚರ್ಸ್ ಸಪೋರ್ಟ್ ಆಗಿರ್ಬೋದು, ನನಗೆ ಓದೋ ಸ್ಟಡಿಗೆ ಹೆಲ್ಪ್ ಮಾಡಿದಂಥ ಪ್ರತಿಯೊಬ್ಬರು ಆಗಿರ್ಬೋದು, ತಂಗಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾವುದೇ ಎಲ್ಲರಿಂದನೂ ಸಪೋರ್ಟ್ ಸಿಗದಲ್ಲೇ ಯಾವುದೂ ಸಾಧ್ಯ ಆಗ್ತಿರಲಿಲ್ಲ. ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಎಫರ್ಟ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಅನ್ನೋವಂಥ ಛಲ ಕೊನೆ ತನಕ ಇದ್ದರೆ ಅದು ನಾವು ಮಾಡ್ಬೋದು. ಮೇಯ್ನಾಗಿ ಕನ್ಸಿಸ್ಟೆನ್ಸಿ. ಸ್ಟಾರ್ಟಿಂಗ್ ಜೋಶಲ್ಲಿ ನಾವು ಓದೋಕ್ಕೆ ಕೂರ್ತೀವಿ, ಬಟ್ ಅದನ್ನು ಮೇಂಟೈನ್ ಮಾಡೋದು ಲಾಸ್ಟ್ ತನಕ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಿದ್ದರೆ ಸ್ಕೋರಿಂಗ್ ಮಾಡೋದು ಈಸಿ ಆಗುತ್ತೆ. ಹೊಯ್ಸಳ ಕಾಲೇಜಲ್ಲಿ ಅದನ್ನು ನಮಗೆ ಕರೆಕ್ಟಾಗಿ ಕನ್ಸಿಡರಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ರೆಗ್ಯುಲರಾಗಿ ಟೆಕ್ಸ್ಟ್ ಕೊಡ್ತಾರೆ, ಮೆಟೀರಿಯಲ್ಸ್ ಕೊಡ್ತಾರೆ, ಕ್ವಶನ್ ಸಾಲ್ವ್ ಮಾಡಿಸ್ತಾರೆ. ಮಿನಿಮಮ್ ಅಂದರೂ ಪ್ರತಿ ಚಾಪ್ಟರ್ಗೂ 200 ಕ್ವಶನ್, 200 to 300 ಇನ್ನೂ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಿಸ್ತಾರೆ. NCERT ರೀಡ್ ಮಾಡಿಸ್ತಾರೆ. ಸೊ ಅದನ್ನು ನಾವು ಉಪಯೋಗಿಸ್ಕೊಂಡು ಪ್ರತಿ ಸ್ಟೂಡೆಂಟು ಬೆಳವಣಿಗೆಗೆ ಅಥವಾ ಅವ್ರ ಇಂಪ್ರೂವೆನ್ಸ್ಗೆ ಅದನ್ನು ಎಫರ್ಟ್ ಮುಖಾಂತರ ಕನ್ವರ್ಟ್ ಮಾಡಿದ್ರೆ ರಿಸಲ್ಟ್ನ ಚೆನ್ನಾಗಿ ತೆಗಿಬೋದು ಅಂತ ನನ್ನ ಅಭಿಪ್ರಾಯ. ಒಟ್ಟು ಎಷ್ಟು ಮಾರ್ಕ್ಸ್ ಬಂದಿದೆ ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ನಂದು ಈಗ 632 ಬಂದಿದೆ, ರ್ಯಾಂಕು 720ಗೆ ನೀಟಲ್ಲಿ. ಬೇರೆ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ಎಲ್ಲೇ ಓದಿ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಂಥ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಚಿಕ್ಕ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಮೊಬೈಲಲ್ಲೇ ಓದಿರೋದಾಗಿರ್ಬೋದು, ಮೇಯ್ನಾಗಿ ಬೇಕಾಗಿರೋದು ನಿಮ್ಮ ಎಫರ್ಟು, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಮೈಂಡ್ ಸೆಟ್ಟು.
ಮೈಂಡ್ ಸೆಟ್ ಏನಿದೆ ಅದ್ರ ಮೇಲೆ ಪ್ರತಿಯೊಂದು ರಿಸಲ್ಟ್ ಡಿಪೆಂಡ್ ಆಗುತ್ತೆ ಅಂತ. ಜೀವಿತಾ ಅಂತ ನಾನು ಓದಿದ್ದು ಹೊಯ್ಸಳ PU ಕಾಲೇಜಲ್ಲಿ. ಹೊಯ್ಸಳ ಕಾಲೇಜು ತುಂಬ ಚೆನ್ನಾಗಿದೆ, ಮತ್ತು ಪ್ರತಿಯೊಂದು ಫ್ಯಾಕಲ್ಟೀಸು, ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು, ಪ್ರತಿಯೊಂದು ಫೆಸಿಲಿಟೀಸು ಇದೆ. ಮತ್ತು ನನಗೆ ನೀಟಲ್ಲಿ ಅಥವಾ JEEಲಿ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಯಾವುದ್ರಲ್ಲೇ ಆಗಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ, ಎಲ್ಲರೂ ನನ್ನನ್ನು ಗುರ್ತಿಸಂಗೆ ಒಂದು ಸ್ಕೋರ್ ಬಂದಿದೆ ಅಂದರೆ ಅದಕ್ಕೆ ಕಾರಣನೇ ನಮ್ಮ ಟೀಚರ್ಸು, ಫ್ಯಾಕಲ್ಟೀಸು ಮತ್ತು ಪೇರೆಂಟ್ಸು. ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನ್ನ ಎಫರ್ಟ್ಸ್ ಕೂಡ. ಸೊ ತುಂಬ ಚೆನ್ನಾಗಿದೆ. 608 ಮಾರ್ಕ್ಸ್ ಬಂದಿದೆ ಔಟ್ ಆಫ್ 720. ಸೊ ಇಟ್ ಈಸ್ ಅ ಗುಡ್ ರಿಸಲ್ಟ್ ಕಂಪೇರ್ಡ್ ಟು ನಾವು ಹೋದ ವರ್ಷ ಕಂಪೇರ್ ಮಾಡಿದರೆ, ಆದರೆ ಈ ವರ್ಷ ಅಷ್ಟೊಂದು ಅನಿಸ್ತಾ ಇಲ್ಲ. ಗೊತ್ತಿಲ್ಲ ಸಿಗುತ್ತೋ ಸಿಗೋಲ್ಲ, ಟ್ರೈ ಮಾಡ್ತೀವಿ. ನಮ್ಮ ಕಾಲೇಜಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸ್ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ದಾರೆ. ಮತ್ತು ನಮಗೆ ಪ್ರತಿ ವಾರನೂ ಟೆಸ್ಟ್ ಮಾಡ್ತಾಯಿದ್ರು. ನೀಟ್, JEE, CET 3 ಕೋಚಿಂಗ್ ಇದೆ ಸಪ್ರೇಟಾಗಿ. ಪ್ರತಿ ವಾರನೂ ಇದು ಮಾಡ್ತಾಯಿದ್ರು, ಟೆಸ್ಟ್ ಮಾಡ್ತಾಯಿದ್ರು. ಎವ್ರಿ 4 ವೀಕ್ಸ್ ಗ್ರ್ಯಾಂಡ್ ಟೆಸ್ಟ್ ಮಾಡ್ತಾಯಿದ್ರು. ಅದರಿಂದ ನಮಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಹೇಗಿದೆ ಇರುತ್ತೆ ಎಕ್ಸಾಮ್ ಅಂತ ಎಲ್ಲ. ಪ್ರಿನ್ಸಿಪಲ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಎವ್ರಿ ಫ್ಯಾಕಲ್ಟಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ನನ್ನ ಹೆಸರು ಲಾವಣ್ಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.